ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಒಂದು ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಫಾಲ್ ಥರ ಬಂದಿದೆ. ಸೆಕ್ಟರ್ ವೈಸು ಇವತ್ತು ಫಾಲ್ ನೋಡಲಿಕ್ಕೆ ಸಿಕ್ತು. IT ಸೆಕ್ಟರ್ ನೋಡಿ ವೀಕಲ್ಲೇ ಇದೆ. ಅದೇ ರೀತಿಯಾಗಿ ಎನರ್ಜಿ ಸೆಕ್ಟರ್ ನಿನ್ನೆ ವೀಕ್ ಇತ್ತು, ಅದು ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಕ್ರಾಸ್ ಬ್ಯಾಂಕಿಂಗ್ ಸ್ಟಾಕ್ಸ್ ಇವತ್ತು ಎಲ್ಲದರಲ್ಲೂ ಕೂಡ ಇವತ್ತು ಒಂದು ಫಾಲ್ ಬಂದಿತ್ತು. ಈ ಕಾರಣದಿಂದಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ದೊಡ್ಡ ಫಾಲ್ ಬಂದಿದೆ. ಸೊ ನೋಡ್ತಾ ಹೋಗೋಣ ಮುಂದೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇವತ್ತು ಹಿಂಡಾಲ್ಕೋ 3.52% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಐ ಥಿಂಕ್ SBI ಲೈಫ್ ಅನ್ಸುತ್ತೆ, HDFC ಲೈಫ್ ನೆನ್ನೆಯನ್ನು ಮಾತಾಡ್ಕೊಂಡಿದ್ವಿ. ಸ್ವಲ್ಪ ಚೇತರಿಕೆ ಕಂಡಿತ್ತು ಇವೆರಡು ಸ್ಟಾಕು ಅಂತ. ಇವತ್ತು ಎರಡು ಕೂಡ 2%ಗಿಂತ ಕಮ್ಮಿ ಬಂದಿದೆ. ಸೊ 2.87% ಫಾಲ್ ಆಗಿದ್ರ ಮೂಲಕ ಇವತ್ತು HDFC ಲೈಫ್ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಟ್ರೇಡ್ ಅಂತ ನೆನ್ನೆ ನಾವು ಏನು ಮಾತಾಡ್ಕೊಂಡಿದ್ವಿ ನೋಡಿ. ಈ ಝೋನ್ ಇದೆ, ಆ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋ ಥರ ಸಪೋರ್ಟ್ ಬಂದಿತ್ತು. ಆದರೆ ಕೊನೆಗೆ ಅದೇ ಝೋನಿಗೆ ಬಂದು ವೀಕ್ ಆಗಿ ಕ್ಲೋಸಿಂಗ್ ಆಗಿದೆ ನಿಫ್ಟಿ. ಸೊ ನಾಳೆ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 22,800 ಇಂಪಾರ್ಟೆಂಟ್ ಸಪೋರ್ಟು ಅಂತ ಮಾತಾಡ್ಕೊಂಡಿದ್ವಿ. ಸೊ 22,800 ಇವತ್ತೇನಾಯಿತು, ಓಪನಿಂಗ್ ಆಯಿತು, ಅಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಯಿತು. 22,700 ಸಪೋರ್ಟ್ ತೊಗೊಳ್ಳೋಂಥ ಪ್ರಕ್ರಿಯೆ ನಡೆದಿದೆ. ಇವತ್ತು 22,800 ಅಟೆಂಡ್ ಮಾಡೋಕ್ಕೆ ಹೋದ್ರೂ ನೋಡಿ ಶಾರ್ಪ್ ರಿಜೆಕ್ಷನ್ ಬರುತ್ತೆ. ಸೇಮ್ ಯಾವ್ದು ಸಪೋರ್ಟ್ ಆಗಿರುತ್ತೋ ಅದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇವತ್ತು ಕೂಡ ಅದು ಸಾಬೀತಾಗಿದೆ. ಯಾಕಂದರೆ ಡೈಲಿ ಕ್ಯಾಂಡಲ್ ನೀವು ನೋಡೋದಾದರೆ 22,800 ಏನಾಗಿದೆ, ಈಗ 22,800 ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಹಿಂದೆ 2 ಸಲ ರೆಸಿಸ್ಟೆನ್ಸ್ ಆಗಿತ್ತು, ಇದ್ರ ಮೇಲೆ ಉಳಿಸ್ಕೋಬೇಕಾಗಿತ್ತು, ಉಳಿಸ್ಕೊಳಕ್ಕಾಗಿಲ್ಲ. ಈಗ 22,800ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆದರೆ ವೀಕ್ ಅಂತ ನಾವು ಓದಬೇಕಾಗುತ್ತೆ. ನೋಡಿ ರಿಜೆಕ್ಷನ್ ಬರೋದಾದ್ರೆ ಮಾರ್ಕೆಟ್ ಮಾತಾಡುತ್ತೆ ಅಂತೆಲ್ಲ ಮಾತಾಡ್ಕೊತಾ ಇದ್ವಿ, ಆ ರೀತಿ ಆಗಿದೆ. ಸೊ ವಾಪಸ್ ಈ ಝೋನ್ ಒಳಗಡೆ ಬಂದಿದೆ. ಎಲ್ಲಿ ತನಕ 22,800 ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಲ್ವೋ ಅಲ್ಲಿ ತನಕ ಮತ್ತೆ ನೀವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಇದು ಒಂದು ಕರೆಕ್ಷನ್ಗೆ ಬರ್ತಾ ಇರ್ಬೋದು. ಬಂದರೆ ನೆಕ್ಸ್ಟ್ ಸ್ಟಾಪು ನಮ್ಮದು 22,500ರಿಂದ 600 ಈ ಸ್ಟಾಪಲ್ಲಿ ನೆಕ್ಸ್ಟ್ ಸ್ಟಾಪ್ ಇದೆ. ಅಂದರೆ ಈ ಒಂದು ಮಾರಬಜೆ ಕ್ಯಾಂಡಲ್ ಬೇಸು, ಅದು ಬಿಟ್ಟರೆ 22,500 ಈ ಲೆವೆಲ್ಗಳು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ನಾಳೆ ಎಕ್ಸ್ಪೈರಿಗೂ ಕೂಡ. ಸೊ ಆಪ್ಷನ್ ಚೇನ್ ನೋಡ್ಕೊಂಡು ಏನು ಹೇಳುತ್ತೆ ನೋಡೋಣ. ನೋಡಿ 23,000ದಲ್ಲಿ ಅಗ್ರೆಸಿವ್ ಆಗಿ ಇವಾಗ 1:2ನಲ್ಲಿ ಕಾಲ್ ರೇಟಿಂಗ್ ಆಗಿದೆ. 22,900, 22,800 ಅಲ್ಲೇ ಆ ರೀತಿ ಆಗಿದೆ. 22,500 ಮತ್ತು 600 ಸಪೋರ್ಟ್ ಇದೆ. 22,700 ಕೂಡ ಸ್ವಲ್ಪ ಸಪೋರ್ಟ್ ಬಿಲ್ಡಪ್ ಆಗಿದೆ, ಬಟ್ ಫೈಟು ಜೋರಾಗಿ ನಡೀತಾ ಇದೆ. ಸೊ ನಾಳೆ 22,600, 22,500 ನಮ್ಮ ಫಸ್ಟ್ ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ಗಳಾಗಿರುತ್ತೆ. ಯಾಕಂದರೆ ಎರಡರಲ್ಲೂ ಕೂಡ ಬಸ್ ಸ್ಟ್ಯಾಂಡ್ ಇರುವಂಥ ಝೋನು, ಹಾಗಾಗಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೋಬೋದು. ತುಂಬ ಜಾಸ್ತಿ ಪೊಸಿಷನ್ ಇಟ್ಕೊಂಬಿಡಿ. ರೌಂಡ್ ಲೆವೆಲ್ ಬರ್ತಿದೆ ಅಂದರೆ 22,600 ಈ ಬಸ್ ಸ್ಟ್ಯಾಂಡ್ ಅಥವಾ ಈ ಬಸ್ ಸ್ಟ್ಯಾಂಡಲ್ಲಿ ಎಕ್ಸಿಟ್ ಮಾಡೋಕ್ಕೆ ನೋಡ್ತಾ ಹೋಗೋಣಂತೆ. ಯಾಕಂದರೆ ಒಂದು ಗ್ಯಾಪ್ ಮಾಡಿಕೊಂಡು ನಿಫ್ಟಿ 2 ದಿನದಿಂದ ಬರ್ತಾ ಇದೆ, ಇಲ್ಲಿ ಬಂದು ಇಲ್ಲೆಲ್ಲರೂ ಸಪೋರ್ಟ್ ತೊಗೋಬೋದಾ ಅಥವಾ ನಿಲ್ಲುತ್ತಾ, ಅದಾದ್ಮೇಲೆ ಕೆಳಗಡೆ ಮೇಲ್ಗಡೆ ಮೂವ್ಮೆಂಟ್ ಕೊಡ್ತಾ ನೋಡೋಣ. ನಾಳೆ 22,600, 22,500 ಇದೇ ಟಾರ್ಗೆಟ್ಗಳಾಗಿಲ್ಲ. ಅಕಸ್ಮಾತ್ ಮೇಲ್ಗಡೆ ಓಪನಿಂಗ್ ಆಯಿತು ಅಂತಂದರೆ ಆಗ 22,700 ನಾವು ಇಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ, 22,800 ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ಸೈಡ್ ವೇಸ್ ಆಗಿ ಮುಗಿಯುವಂಥ ಸಾಧ್ಯತೆಯೂ ಇರುತ್ತೆ. ಆ ರೀತಿ ಆಗೋ ಸಾಧ್ಯತೆ ಕಮ್ಮಿ. ನಾಳೆ 22,700 ಬ್ರೇಕ್ ಆಗಿ 22,600 ಅಥವಾ 22,500 ಲೆವೆಲ್ಗಳಿಗೆ ಟೆಸ್ಟ್ ಆಗೋಕ್ಕೆ ಬರ್ಬೋದು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ 49,000 ಬಿಟ್ಟು ನೋಡಿ. ಮೊನ್ನೆ ಮಾತಾಡ್ಕೊಂಡಿದ್ವಿ, ಇದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತೆಲ್ಲ ಹೇಳಬೇಕು ಅಂದರೆ ಇದನ್ನ ಬಿಟ್ಟು ಬರಬೇಕು, ಇಲ್ಲಿಂದ ಈವ್ನಿಂಗ್ ಸ್ಟಾರ್ ಫಾರ್ಮ್ ಆಗಬೇಕು. ಅದಕ್ಕೆ ಮುಂಚೆ ಶೂಟಿಂಗ್ ಸ್ಟಾರ್ ಅಂತ ಆಯಿತು ಅಂತಂದರೆ ಇನ್ವರ್ಟೆಡ್ ಹ್ಯಾಮರ್ ಅಂದರೆ ಅದನ್ನು ಬಿಟ್ಟು ಕೆಳಗಡೆ ಬರಲಿ. 49,000 ಲೆವೆಲು ಆಗಿರುತ್ತೆ ಅಂತ. 49,000ದಿಂದ ಕೆಳಗಡೆ ಬರ್ತಾ ಹೋಯಿತು. ನೆನ್ನೆ ಮಾತಾಡಿದ್ವಿ 48,800 ಸಪೋರ್ಟ್ ಆಗುತ್ತೆ. 48,800 ಬಿಟ್ಟು ಬಂತು ಅಂದರೆ 42,300 ಕಡೆಗೆ ಬ್ಯಾಂಕ್ ನಿಫ್ಟಿ ಬರೋ ಸಾಧ್ಯತೆ ಇದೆ ಅಂತ. ಸೊ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಒಂದು 100 ಪಾಯಿಂಟ್ಸ್ ರಿಕವರಿ ಬಂದಿದೆ, ಆದರೂ ಕೂಡ ಈಗಲೂ ಕೂಡ ವೀಕ್ ಆಗಿ ಕಾಣಿಸ್ತಾ ಇದೆ. 48,600 ಅನ್ನೋದು ಇವಾಗ ನೆಕ್ಸ್ಟು ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಬೇಕು. 48,600, 650 ಲೆವೆಲು, ಅಲ್ಲಿ ತನಕ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆ ಟ್ರೆಂಡ್ನೇ ಇಟ್ಕೊಂಡು ನೀವು ಫಾಲೋ ಮಾಡ್ತಾ ಹೋಗಬೇಕು. ಯಾಕಂದರೆ ಇಲ್ಲಿ ನೋಡೋದಾದರೆ ಒಂದು ಹೈಯರ್ ಚಾನಲ್ನ ಮಾಡೋಕ್ಕೆ ಫೇಲ್ ಆಗಿದೆ ಈ ಸಲ. ಪ್ರತಿ ಸಲ ನೋಡಿ ಇಲ್ಲಿ ಈ ಒಂದು ಚಾನಲ್ ಮಾಡ್ತಾಯಿತ್ತು, ಈ ಚಾನಲಿಂದ ಮೇಲ್ಗಡೆ ಒಂದು ಹೈ ಮಾಡ್ತಾಯಿತ್ತು, ಒಂದು ಮೇಲ್ಗಡೆ ಇನ್ನೊಂದು ಹೈ ಮಾಡ್ತಾಯಿತ್ತು, ಇನ್ನೊಂದು ಹೈ ಮಾಡ್ತಾಯಿತ್ತು, ಅದೇ ರೀತಿ ಇನ್ನೊಂದು ಹೈ ಮಾಡ್ತು. ಈಗ ಇನ್ನೊಂದು ಹೈ ಮಾಡೋಕ್ಕೆ ಪೆಂಡಿಂಗ್ ಇತ್ತು, ಅಷ್ಟೊತ್ತಿಗೆ ಒಂದು ದೊಡ್ಡದಾಗಿ ಒಂದು ರಿಜೆಕ್ಷನ್ ಬರೋ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ಪ್ಯಾಟರ್ನ್ ಬ್ರೇಕ್ ಆಯಿತಾ, ಏನು ಕತೆ? ಸೊ ಪ್ಯಾಟರ್ನ್ ಬ್ರೇಕ್ ಆಯಿತು ಅಂತಂದರೆ ಇದು ನಿಲ್ಲಲ್ಲ, ಜೋರಾಗಿ ಮೇಲ್ಗಡೆ ಕೆಳಗಡೆ ಬರ್ತಾ ಹೋಗುತ್ತೆ. ಅಂದರೆ ಈ ಒಂದು ಚಾನಲ್ನ ಬಿಟ್ಟು ಇವಾಗ ಹಿಂದೆ ಏನೋ ಒಂದು ಆಗಿತ್ತಲ್ಲ, ಆ ಚಾನಲ್ಗೆ ಬಿಟ್ಟು ಇವಾಗ ದೊಡ್ಡದಾಗಿದ್ದರಿಂದ ಆಚೆ ಹೋಗೋಕ್ಕೆ ಅಂತ ಬರ್ತಿದೆ ಅಂದರೆ ಕ್ಯಾಂಡಲ್ಗಳೇ ಮಾತಾಡ್ತಾ ಹೋಗಬೇಕು. ನೋಡ್ತಾ ಹೋಗೋಣ. ಇವತ್ತೇನು ಅಂತ ಅಗ್ರೆಸಿವ್ ಕ್ಯಾಂಡಲ್ ಅಂತ ಬಂದಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ, ಬಟ್ ಮೇಲ್ಗಡೆ ಹೋಗುವಂಥ ಸೂಚನೆ ಅಂತೂ ಕಾಣಿಸ್ತಾ ಇಲ್ಲ. ಸೊ ಈ ಒಂದು ಮಾರಬಜೆ ಕ್ಯಾಂಡಲ್ ಏನಿದೆ ಅದರ ಹತ್ರ ಬಂದುಬಿಟ್ಟಿದೆ. ಸೊ 48,000, 48,300 ನೆಕ್ಸ್ಟು ಸ್ಟಾಪ್ಗಳಾಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಆ ಥರ ಬಂದಾಗ ನೋಡಿಕೊಂಡು ಪ್ಲಾನ್ ಮಾಡುತ್ತೆ. ಇವತ್ತು ಇಂಟ್ರಾಡೇನಲ್ಲಿ ಯಾರು ಪ್ಲಾನ್ ಮಾಡೋದಾಗಿದ್ದರೆ ಇವತ್ತು ಒಂದು ಆಪ್ಷನ್ ಬೈಯಿಂಗ್ ಟ್ರೇಡ್ ಅಂತಂದರೆ ನಿಮಗೆ ನೋಡಿ ಎಲ್ಲಾಗಿರುತ್ತೆ. 48,800 ಏನಾದ್ರು ಓಪನ್ ಆಯಿತು ಅಂದರೆ ಗ್ಯಾಪ್ ಡೌನ್, ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ನೆನ್ನೆ ಏನು ಮಾತಾಡಿದ್ವಿ, ಇಮಿಡಿಯೇಟ್ ಆಗಿ ನೀವು ನಾವು ಪಿ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಹಿಸ್ಟಾರಿಕಲಿ ಸಪೋರ್ಟ್ ಇರೋ ಲೆವೆಲ್ ಇಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ಬರ್ಬೋದು ಅಂತ ನೋಡಿ. ವಾಪಸ್ ಬಂದು 49,000 ತನಕ ಟೆಸ್ಟ್ ಆಯಿತು, ಅಲ್ಲಿ ಒಂದು 3/4 ಗಂಟೆ ನಿಂತು ಅದಾದಮೇಲೆ ಶಾರ್ಪ್ ರಿಜೆಕ್ಷನ್ ಬಂತು. ಈ ಥರ ರಿಜೆಕ್ಷನ್ ಬಂದಾಗ ನೋಡಿ ಒಂದ್ಸಲ ಅಟೆಂಪ್ಟ್ ಒಂದ್ಸಲ ಇಲ್ಲಿ ಓಪನ್ ಆಗಿದ್ದು ಕೆಳಗಡೆಯಿಂದ ಮೇಲೆ ಹೋಗಬೇಕು. ಚಾರ್ಟ್ಸ್ ಹೆಂಗೆ ಓದೋದು ಗೊತ್ತಿಲ್ಲ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಚಾರ್ಟ್ಸ್ ಏಕೆ ಬೇಕು ಮತ್ತು ಅದನ್ನ ಹೇಗೆ ಓದಬೇಕು ಅನ್ನೋ ವಿಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಆ ಪ್ಲೇಲಿಸ್ಟ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ತನಕ ಮೇಲ್ಗಡೆ ಬಂದಿದೆ, ವಾಪಸ್ ಟೆಸ್ಟ್ ಆಗಿ ಇಲ್ಲಿಂದ ರಿಜೆಕ್ಷನ್ ಬರ್ತಾ ಇತ್ತು. ಸೊ ಪ್ಯಾಟರ್ನ್ ಮತ್ತೆ ಇಲ್ಲಿ ಓಪನ್ ಆಗಿತ್ತು, ಆ ಪ್ಯಾಟರ್ನ್ ಯಾವಾಗ ಈ ಥರ ಕನ್ಫರ್ಮೇಷನ್ ಆಗುತ್ತೆ ನೋಡಿ, ಈ ರೀತಿ ಆಗುತ್ತೆ ಅಂತ ಹೇಳ್ತೀವಿ. ಆ ಕನ್ಫರ್ಮೇಷನ್ ಪಾಯಿಂಟಿಂದ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ತೊಗೊಂಡ್ರೆ ಅಫ್ಕೋರ್ಸ್ ನಿಧಾನಕ್ಕೆ ಮೂವ್ಮೆಂಟ್ ಬಂದಿದೆ, ಲಾಸ್ಟ್ ಸ್ವಲ್ಪ ಜೋರಾಗಿ ಬಂತು. ಬಟ್ ಇಡೀ ದಿನ ಅದನ್ನೇ SL ಆಗಿ ಇಟ್ಕೊಂಡು ನೀವು ಟ್ರೇಡ್ನ ಉಳಿಸ್ಕೊಳಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಆಪ್ಷನ್ ಬೈಯಿಂಗ್ ಮಾಡ್ಬೋದಿತ್ತು, ಆದರೆ ತುಂಬ ಪೇಷನ್ಸ್ ಬೇಕು, ಇಡೀ ದಿನ ಟೈಮ್ ಕೊಡಬೇಕಾಗಿತ್ತು.
ಮಾಡಬೇಕಾಗಿರ್ತಿತ್ತು ನೀವು. ಸೊ ಆ ಥರ ಒಂದು ಟ್ರೇಡ್ ಆಗಿತ್ತು ಇವತ್ತು. ಒಂದು ಫಾಸ್ಟಾಗಿ ಮೂವ್ಮೆಂಟ್ ಬಂದರೆ ಪ್ರೀಮಿಯಂ ಬೇಗ ಸಿಗುತ್ತೆ, ನಿಧಾನಕ್ಕೆ ಬಂದರೆ ಪ್ರೀಮಿಯಂಗಳು ಕೂಡ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಅದೇ ರೀತಿಯಾಗಿ ಫಸ್ಟಾಗೆ ನೀವೇನಾದ್ರು ಓಪನ್ ಈ ಥರ ದೊಡ್ಡದಾಗಿ ಓಪನ್ ಆಗುತ್ತಲ್ಲ 200 ಪಾಯಿಂಟ್, ಆವಾಗಲೇ ನೀವು ತೊಗೊಂಡ್ರೆ ಅದಕ್ಕಿಂತ ಕೆಳಗಡೆ ಹೋದ್ರಾದರೂ ಕೂಡ ಅಲ್ಲಿ ತೀಟಾ ವ್ಯಾಲ್ಯೂ ತುಂಬ ಜಾಸ್ತಿ ಆ್ಯಡ್ ಆಗಿರೋದ್ರಿಂದ ನಿಮಗೆ ಲಾಭ ಆಗೋಕ್ಕೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಇಮಿಡಿಯೇಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಅದ್ರ ಕಡೆಗೆ ಪಿ ಫೇವರ್ಗೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಸಿ ಫೇವರ್ ಕಡೆಗೆ ಬೈನ ಮಾಡೋಕ್ಕೆ ಹೋಗ್ಬಾರ್ದು, ಆಪ್ಷನ್ ಬೈನ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ ನಾಳೆ ಇನ್ಯಾವುದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೇ ಸಾಕು ಅನ್ಸುತ್ತೆ. ನೋಡ್ಕೊಂಬರೋಣ ಮಿಡ್ ಕ್ಯಾಪ್ ನಿಫ್ಟಿ ಏನಾಗಿದೆ ಅಂತ ನೋಡಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಟ್ರೆಂಡ್ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಎಲ್ಲಿಂದ ಹೋಗಿತ್ತು ಅಲ್ಲಿ ತನಕ ವಾಪಸ್ ಬಂದಿದೆ. ಸೊ ನೋಡೋಣ 11,400 ಲೆವೆಲ್ಗೆ ಬರ್ತಾ ಹೋಗ್ಬೋದು. ಫಿನ್ ನಿಫ್ಟಿ ಇನ್ನೇನು ಬ್ಯಾಂಕ್ ನಿಫ್ಟಿ ಥರನೇ ಇರುತ್ತೆ. ಇವತ್ತು ಒಂದು ದೊಡ್ಡ ಫಾಲು ನೋಡಲಿಕ್ಕೆ ಸಿಕ್ಕಿರುತ್ತೆ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ICICI ಬ್ಯಾಂಕ್ ನೋಡಿ. ICICI ಬ್ಯಾಂಕ್ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿತ್ತು. ಮಾರಬೋಜಿ ಕ್ಯಾಂಡ್ಲು 29 ಏಪ್ರಿಲ್ ಆದಮೇಲಿಂದ ಈಗ ಆಲ್ಮೋಸ್ಟ್ 29 ಮೇ, ಒಂದು ತಿಂಗಳು ಈ ಝೋನ್ ಒಳಗೆ ಇದೆ ಅಲ್ವಾ. ಈ ಮಾರಬೋಜಿ ಕ್ಯಾಂಡ್ಲ್ ಏನು ಮಾಡಿತ್ತು ಅದು ಒಳಗಡೆನೇ ಇದೆ. ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಬಂದಂಥ ಒಂದು ಬ್ರೇಕ್ಔಟ್ ಆಗಿತ್ತು. ಆ ಬ್ರೇಕ್ ಡೌನಿಗೆ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. 2 ಬಸ್ ಸ್ಟ್ಯಾಂಡ್ ಇದ್ದರೆ ಹೇಳ್ತಾ ಇರ್ತೀನಿ ತುಂಬ ಟ್ರಾಫಿಕ್ ಸಿಚುವೇಷನ್ ಇದು, ಹುಷಾರಾಗಿರಬೇಕು ಅಂತ ನೋಡಿ. ಇಲ್ಲಿ ಪಕ್ಕದಲ್ಲಿ ಈ ಥರ 2 ಬಸ್ ಸ್ಟ್ಯಾಂಡ್ ಮಾಡಿದಾಗ ಮಾರ್ಕೆಟ್ ಇದು ಯಾವುದಕ್ಕೂ ಬೆಲೆನೇ ಕೊಡೋದಿಲ್ಲ ಅಂತಂದರೆ ಎರಡನ್ನೂ ಕೊಚ್ಕೊಂಡು ಹೋಗೋ ಥರ ಒಂದು 2 ದಿನದಲ್ಲೇ ಕ್ಯಾಂಡ್ಲ್ ಮಾಡಿಬಿಡುತ್ತೆ ದೊಡ್ಡದಾಗಿ. ಅಂದರೆ 2-3 ತಿಂಗಳು ನಿಂತಿದ್ದ ಕ್ಯಾಂಡ್ಲನ್ನ 1-2 ಕ್ಯಾಂಡ್ಲ್ಗಳು 1-2 ದಿನದ ಕ್ಯಾಂಡ್ಲ್ಗಳು ಮುರಿದಾಕ್ಬಿಡುತ್ತೆ. ಆ ಥರ ಮುರಿದಾಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಫಾಲ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ನೋಡೋಣ ಆ ಪಾಸಿಬಿಲಿಟಿ ಆಗುತ್ತಾ ಏನು ಅಂತ. 1060 ಅನ್ನೋದು ನೆಕ್ಸ್ಟ್ ಸ್ಟಾಪ್ ಆಗಿದೆ ICICI ಬ್ಯಾಂಕಿಗೆ. ಫ್ರೆಶ್ ಅಕ್ಯುಮುಲೇಷನ್ ಮಾಡ್ಕೋಬೇಕು ಅಂತ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ರು ಅಂದರೆ ಕನಿಷ್ಠ ಪಕ್ಷ 950-960 ಲೆವೆಲ್ಗೆ ಅಂತೂ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ನಾಟ್ ರೆಕಮೆಂಡೆಡ್. ಬ್ಯಾಂಕು ಕನ್ಸಿಸ್ಟೆಂಟಾಗಿ ಒಳ್ಳೆ ಪ್ರಾಫಿಟ್ನ ಕೊಡ್ತಾನೆ ಬಂದಿದೆ. ಒಳ್ಳೆ ಕಾಂಪಿಟೇಟರ್ ಆಗಿ ಕೂಡ ಹೊರಹೊಮ್ತಾ ಇದೆ HDFC ಬ್ಯಾಂಕಿಗೆ. ಮತ್ತು ಡಿಜಿಟಲ್ ಬ್ಯಾಂಕಿಂಗಲ್ಲಿ ತುಂಬ ಮುಂಚೂಣಿಯಲ್ಲಿರುವಂಥ ಬ್ಯಾಂಕು. ಸೊ ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಸಿಕ್ಕಿದ್ರೆ 950 ಈ ಲೆವೆಲ್ಗೆಲ್ಲ ಬಂತು ಅಂದರೆ ನೀವು ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಕೆನರಾ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಸರ್ ಕೆನರಾ ಬ್ಯಾಂಕು ಇತ್ತೀಚೆಗೆ ಸ್ಪ್ಲಿಟ್ ಆಗಿದೆ ಅನಿಸುತ್ತೆ. ನನ್ನ ಟ್ರೆಂಡ್ ಲೈನೆಲ್ಲ ಆಚೆ ಹೋಗ್ಬಿಟ್ಟಿದೆ. 5:1 ಅಂತ ಸ್ಪ್ಲಿಟ್ ಆಗಿರೋದು ತೋರಿಸ್ತಾ ಇದೆ ಇಲ್ಲಿ. ಸೊ ಮೊದಲು ನಾವು ಒಂದು ಟ್ರೆಂಡ್ ಲೈನ್ ಹಾಕೊಂಡು ಮಾತಾಡಿದ್ವಿ, ನೋಡೋಣ ಮತ್ತೆ ಅಡ್ಜಸ್ಟ್ ಮಾಡೋಕ್ಕೆ ಸಿಗುತ್ತಾ ಅಂತ. ಆ ಟ್ರೆಂಡ್ ಲೈನ್ ಏನಾಗಿತ್ತು ಅಂತಂದರೆ ಈಗ ಒಂಚೂರು ಆಚೆ ಆಗಿರುತ್ತೆ. ಒಂದು ನಿಮಿಷ, ಈ ಟ್ರೆಂಡ್ ಲೈನ್ ಯಾವುದಾಗಿತ್ತು ಅಂತಂದರೆ ಈ ಒಂದು ಮಂತ್ಲಿ ಒಂದು ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಮೂಮೆಂಟ್ ಆಗ್ತಾ ಇತ್ತು. ಒಂದು ನಿಮಿಷ, ಈ ವೀಕ್ಲಿ ಕ್ಯಾಂಡಲಲ್ಲಿ ಈ ರೀತಿಯಾಗಿ ಮೂವ್ಮೆಂಟ್ ಆಗ್ತಾ ಬಂದಿದ್ದು ನೋಡಿ. ಒಂದು ಆಲ್ ಟೈಮ್ ಹೈ ಮಾಡಿ ಅದಾದಮೇಲಿಂದ ಯಾವ್ಯಾವಾಗ ಅಟೆಂಡ್ ಮಾಡೋಕ್ಕೆ ಹೋಗಿದೆಯೋ ಅವಾಗೆಲ್ಲ ಕೂಡ ಅದರಿಂದ ಕೆಳಗಡೆ ಬರ್ತಾ ಇತ್ತು ಅಂತ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ಒಂದು ಬ್ರೇಕ್ಔಟ್ ಕೂಡ ಕೊಟ್ಟಿತ್ತು ಕೆನರಾ ಬ್ಯಾಂಕು. ಸೊ ಈ ಟ್ರೆಂಡ್ ಲೈನು ಹೆಚ್ಚು ಕಮ್ಮಿ ಈ ಟ್ರೆಂಡ್ ಲೈನು ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈ ಟ್ರೆಂಡ್ ಲೈನ್ನ ನೋಡಿ 3 ಟೈಮ್ಸ್ ಅಟೆಂಡ್ ಮಾಡಿತ್ತು, ಈಗ ಬ್ರೇಕ್ಔಟ್ ಕೊಟ್ಟಿತ್ತು. ಈಗ ಏನು ಮಾಡಿದೆ, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಝೋನ್ ಹತ್ರಕ್ಕೆ ಬಂದಿದೆ, ಅಂದರೆ 140. ಬಟ್ 120 ಅನ್ನೋದು ಸ್ಟಾಕಲ್ಲಿ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ ಕ್ಲೀನಾಗಿ. ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಸ್ಪ್ಲಿಟ್ ಆಗಿರ್ಬೋದು, ಏನು ಬೇಕಾಗಿರ್ಬೋದು, ಬಟ್ ಒಳ್ಳೆ ರ್ಯಾಲಿ ಆಗಿದೆ. 20 ರೂಪಾಯಿಂದ ಇವಾಗ 120 ರೂಪಾಯಿ ಅಂದರೆ 10 ಟೈಮ್ಸ್ ರ್ಯಾಲಿ ಆಗಿದೆ. ಸೊ ವಾಪಸ್ ಕೆಳಗಡೆ ಬಂತು ಅಂತಂದರೆ 90-94 ಲೆವೆಲು ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಸ್ಟಾಕಲ್ಲಿ. ಸೊ ಅಲ್ಲೇ ರೆಸ್ಪೆಕ್ಟ್ ಮಾಡಬೇಕು. ಅದಕ್ಕೆ ನಾನು ಕೆಳಗಡೆ ಬರ್ತಾ ಇತ್ತು ಅಂದರೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅಫ್ಕೋರ್ಸ್ ಒಳ್ಳೆ ವಾಲ್ಯೂಮಲ್ ಆಗಿದೆ. ಇಲ್ಲೆಲ್ಲ ಆ್ಯಡ್ ಮಾಡ್ಕೊಂಡ್ರು ಇವಾಗ ಹಂತವಾಗಿ ಸೆಲ್ ಮಾಡ್ತಾ ಇರ್ಬೋದು. ಈಗ ದಯವಿಟ್ಟು ಸ್ಟಾಕಲ್ಲಿ ಎಂಟ್ರಿ ಕೊಡೋಕ್ಕೆ ಹೋಗಬೇಡಿ ಕೆನರಾ ಬ್ಯಾಂಕಲ್ಲಿ. ಅದೇ ರೀತಿ ಅಲ್ಟ್ರಾಟೆಕ್ ಸಿಮೆಂಟ್ ನೋಡಿ. ಅಲ್ಟ್ರಾಟೆಕ್ ಸಿಮೆಂಟು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ. 2024ರಿಂದ ಈ ಝೋನ್ ಬಿಟ್ಟು ಹೋಗಿಲ್ಲ, ಅಂದರೆ 10,500ರಿಂದ 9,500 1,000 ಪಾಯಿಂಟ್ ಝೋನಲ್ಲೇ ಇದೆ ಒಂದು 3-4 ತಿಂಗಳಿಂದ. ಇದಕ್ಕೆ ಮೂಮೆಂಟ್ ಬಂತು ಅಂತಂದರೆ 1,000 ಪಾಯಿಂಟ್ಗಳ ಮೂಮೆಂಟು ಮೇಲೆಗಡೆ ಅಥವಾ ಕೆಳಗಡೆ ಜೋರಾಗಿ ಬರುತ್ತೆ. ಕೆಳಗಡೆ ಬಂದರೆ 8,500 ಲೆವೆಲಿಗೆ ಬರ್ಬೋದು. 8,500 ಲೆವೆಲಿಗೆ ಬಂದರೆ ಫ್ರೆಶ್ ಆಗಿ ಯಾರಾದರೂ ಸಿಮೆಂಟ್ ಸೆಕ್ಟರಲ್ಲಿ ಎಂಟ್ರಿ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಸಿಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ ಇದು, ಅದು ಒಳ್ಳೆ ಲೆವೆಲ್ ಆಗುತ್ತೆ. 8,500 ಲೆವೆಲಿಗೆ ಬಂತು ಅಂತಂದರೆ ಸೊ ನೋಡಿ ತಗೋಣ ಆ ರೀತಿ ಆಗುತ್ತೆ ಅಂತ. ಇತ್ತೀಚೆಗಷ್ಟೇ UAEನಲ್ಲಿ ಇರುವಂಥ ಅಂದರೆ ಅರಬ್ ನೇಷನಲ್ಲಿರುವಂಥ ಒಂದು ಸಿಮೆಂಟ್ ಕಂಪ್ನಿನ ಇವರು ಸ್ಟೇಕ್ ತೊಗೊಂಡ್ರು ಅಂತ ಏನೋ ಬಂದಿತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಅವರು. ಸದ್ಯಕ್ಕೆ ಸ್ಟಾಕು ಆಲ್ ಟೈಮ್ ಹೈಯಲ್ಲಿದೆ ಡೈಲಿ ಕ್ಯಾಂಡಲಲ್ಲಿ ನೋಡೋದಾದರೆ. ಸೊ 8,500-8,400 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ ಸ್ಟಾಕಿಗೆ. ಅಲ್ಲಿ ತನಕ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಈಗ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಮಹೀಂದ್ರ ಆ್ಯಂಡ್ ಮಹೀಂದ್ರ ಐ ಥಿಂಕ್ ಜಸ್ಟ್ ನೆನ್ನೆಯನ್ನು ಮಾತಾಡಿದ್ದೆ, ಆ ಒಂದು ಪ್ಯಾಟರ್ನ್ ತೋರ್ಸೋಕ್ಕೆ ಬಂದೆ ಇವಾಗ ನೋಡಿ. ಈ ವರ್ಷದಲ್ಲಿ ಅತ್ಯಂತ ಹೈಯೆಸ್ಟ್ ರ್ಯಾಲಿ ಕೊಟ್ಟಿರೋಂಥ ಸ್ಟಾಕ್ ಅಂದರೆ ಬಹುಶಃ ನಿಫ್ಟಿ 15 ಆಗಿರೋದ್ರಲ್ಲಿ ಮಹೀಂದ್ರ ಆ್ಯಂಡ್ ಮಹೀಂದ್ರನೇ. ಬಟ್ ಇಲ್ಲೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಆಲ್ ಟೈಮ್ ಹೈ ಆಗ್ತಾ ಇದೆ. ಇಲ್ಲಿಂದ ಒಂದು ಆಪರ್ಚುನಿಟಿ ತಗೋಬೋದು. 2,400 ಟಾರ್ಗೆಟ್ಗಳು ಸಿಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಅಲ್ಲಿಂದ ಒಂದು ಸ್ವಲ್ಪ ಮತ್ತೆ 2,500 ಸಪೋರ್ಟ್ ತೊಗೊಂಡು ರಿಕವರಿ ಬಂದಿದೆ. ಸೊ ವಾಪಸ್ ಏನಾದ್ರು 2,500ನ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ನಾವು 2,550 2,450 ಈ ಲೆವೆಲ್ಗೆಲ್ಲ ಬಂದಾಗ ಸ್ಟಾಕಲ್ಲಿ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಏಕೆನ್ ಡಿಸ್ಕ್ಲೇಮರ್, ನಾನೊಂದು F&O ಪೊಸಿಷನ್ ಜೂನ್ ಮಂತಿಂದು ಕ್ಯಾರಿ ಮಾಡ್ತಾ ಇದ್ದೀನಿ ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ಚಾನಲ್ಗೆ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದರೆ
ಅದನ್ನು ಕೂಡ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೆಚ್ಚಿನ ಮಾಹಿತಿ ನಮಗೆ ಬಿಡುವಿದ್ದಾಗ ಮಾತ್ರ ಸಿಗ್ತಾ ಇರುತ್ತೆ. ಬಟ್ ನಿಮಗೆ ಡಿಸ್ಕಷನ್ ಗ್ರೂಪ್ ಅಂತ ಇದೆ, ಮಾರ್ಕೆಟ್ನಲ್ಲಿ ಸುಮಾರು ವರ್ಷಗಳಿಂದ ಇರುವಂತಹ ಸುಮಾರು ಜನ ಅನುಭವ ಇರುವಂಥ ವ್ಯಕ್ತಿಗಳಿದ್ದಾರೆ, ಅವರು ನಿಮಗೆ ಮಾಹಿತಿನ ಕೊಡ್ತಾ ಇರ್ತಾರೆ. ಒತ್ತಾಯ ಏನೂ ಇಲ್ಲ, ಯಾವುದೇ ರೀತಿಯಾದ ಪೇಮೆಂಟ್ ಏನೂ ಇರೋದಿಲ್ಲ. ಫ್ರೀ ಗ್ರೂಪ್, ಫ್ರೀ ಚಾನಲ್ ಆಗಿರುತ್ತೆ. ಇಂಟ್ರೆಸ್ಟ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಆದರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಮಿಷನ್ 2023 ಮತ್ತು ಮಿಷನ್ 2024 ಆದಂತಹ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸು. ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ನ, ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಎರಡನ್ನೂ ತೊಗೊಂಡು ನಿಮ್ಮ ಫ್ಯಾಮಿಲಿನ, ನಿಮ್ಮನ್ನ ನೀವು ಸುರಕ್ಷಿತವಾಗಿರಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಜೊತೆಗೆ ಎರಡೂ ಕೂಡ ನಮಗೆ 80C 80D ಅಂತ ಏನು ಬರುತ್ತೆ, ಅದರಲ್ಲಿ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಹಾಗಾಗಿ ಅದ್ರ ಬಗ್ಗೆನೂ ಟ್ಯಾಕ್ಸ್ ಡಿಡಕ್ಷನ್ಸ್, ಎಕ್ಸಂಪ್ಷನ್ಸು, ಯಾವ ರೀತಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋದು, ಡಿಕ್ಲೇರ್ ಮಾಡೋದು, ಸ್ಯಾಲರಿ ಎಂಪ್ಲಾಯ್ಡ್ ಏನಾರು ಆಗಿದ್ರಿ ಅಂತಂದರೆ ಅದ್ರ ಬಗ್ಗೆ ಸಮಗ್ರ ಮಾಹಿತಿನ ಟ್ಯಾಕ್ಸ್ ಡಿಕ್ಲರೇಷನ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಕೊಟ್ಟಿರ್ತೀನಿ. ಅದನ್ನ ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇಯರ್ ಸ್ಟಾರ್ಟಿಂಗಲ್ಲಿ ಏಪ್ರಿಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತಲ್ವ ಫೈನಾನ್ಷಿಯಲ್ ಇಯರು, ಅವಾಗಿಂದನೇ ನೀವು ಸ್ವಲ್ಪ ಟ್ಯಾಕ್ಸನ್ನು ಪ್ಲಾನ್ ಮಾಡ್ತಾ ಬಂದರೆ ಕೊನೆ ಟೈಮಲ್ಲಿ ನಿಮಗೆ ಏನೋ ಒಂದು ಆಪತ್ತು ಬರೋದಿಲ್ಲ. ಜೊತೆಗೆ ಓಲ್ಡ್ ರೆಜಿಮು, ನ್ಯೂ ರೆಜಿಮ್ಗೆ ಯಾರಿಗಾದ್ರೂ ಕನ್ಫ್ಯೂಷನ್ ಇದೆ ಅಂತಂದರೆ ಅದ್ರ ಬಗ್ಗೆನೂ ಕೂಡ ಡೆಡಿಕೇಟೆಡ್ ವಿಡಿಯೋ ಇದೆ. ಆ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಏನೇನು ಮಾಹಿತಿ ಬೇಕೋ ಅದೆಲ್ಲದೂ ಸಿಗ್ತಾ ಹೋಗುತ್ತೆ. ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ಆ ಪ್ಲೇಲಿಸ್ಟ್ ವಿಡಿಯೋಗಳಲ್ಲಿ ನೀವು ಕಮೆಂಟ್ ಮಾಡ್ತಾ ಹೋದರೆ ನಾನು ಅದನ್ನ ಮುಂಬರುವ ದಿನಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಚಾಟ್ ಟಾಕ್ ಆಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.